ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 18ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ಅದ್ಭುತವಾದ ಸಂಗತಿಗಳನ್ನು ನೋಡಲು ಅವನು ಕಣ್ಣು ತೆರೆದನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಕೀರ್ತನೆಗಳು 119:18. ಕುರುಡನಾದ ಬಾರ್ತಿಮಯನು, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣಿಸು ಎಂದು ಕೂಗಿದನು. ಅವನ ಸಂಪೂರ್ಣ ಉದ್ದೇಶವು ಅವನ ಕಣ್ಣುಗಳನ್ನು ತೆರೆಯುವುದು, ಯೇಸುವನ್ನು ನೋಡುವುದು ಮತ್ತು ಆತನನ್ನು ಅನುಸರಿಸುವುದು. ಯೆಹೋವನು ನಿಮ್ಮ ಕಣ್ಣುಗಳನ್ನು ತೆರೆಯುವ ಮೊದಲು ಅವನು ನಿಮ್ಮ ಹೃದಯದ ಆಳವಾದ ಉದ್ದೇಶಗಳನ್ನು ನೋಡುತ್ತಾನೆ. ಆದ್ದರಿಂದ ನಿಮ್ಮ ಕಣ್ಣುಗಳನ್ನು ತೆರೆಯಲು ಯೆಹೋವನನ್ನು ಕೇಳಿರಿ, ಆದ್ದರಿಂದ ನೀವು ಆತನನ್ನು ನೋಡಬಹುದು. ಈ ಪ್ರಪಂಚದಲ್ಲಿ ಹಲವಾರು ರೀತಿಯ ಕಣ್ಣುಗಳಿವೆ. ಜನರು ಕೆಟ್ಟ ಕಣ್ಣುಗಳನ್ನು ಹೊಂದಿರಬಹುದು, ಅಸೂಯೆಯ ಕಣ್ಣುಗಳು ಇರಬಹುದು. ಕುಡಿತದಿಂದ ಕೆಲವರಿಗೆ ಕಣ್ಣು ಕೆಂಪಾಗುತ್ತದೆ. ಕೋಪದ ಕಣ್ಣುಗಳು ಇವೆ, ಅದು ಅವರ ಉರಿಯುತ್ತಿರುವ ನೋಟದಿಂದ ಉರಿಯಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಲು ನಮಗೆ ಪ್ರಕಾಶಮಾನವಾದ ಮನಸ್ಸಿನ ಕಣ್ಣುಗಳು ಬೇಕಾಗುತ್ತವೆ. ಕನಸುಗಳು ಮತ್ತು ದರ್ಶನಗಳನ್ನು ನೋಡಲು ನಮಗೆ ನಂಬಿಕೆಯ ಕಣ್ಣುಗಳು ಬೇಕು. ಅರಸನಾದ ದಾವೀದನು ಮತ್ತೊಂದು ರೀತಿಯ ಕಣ್ಣುಗಳಿಗಾಗಿ ಪ್ರಾರ್ಥಿಸಿದನು. ಅವನು ಧರ್ಮಶಾಸ್ತ್ರದ ಅದ್ಭುತವಾದ ವಿಷಯಗಳನ್ನು ಕಂಡುಕೊಳ್ಳಲು. ಕೀರ್ತನೆಗಳು 119:18 ಎಂಬುದಾಗಿದೆ. ಸತ್ಯವೇದ ಗ್ರಂಥವು ಮೇಲ್ನೋಟಕ್ಕೆ ಓದುವವರು ಅದರ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಗ್ರಂಥದ ಬಹಿರಂಗಪಡಿಸುವಿಕೆಗಳನ್ನು ಮತ್ತು ದೇವರ ವಾಕ್ಯದ ಗುಪ್ತ ವಿಷಯಗಳನ್ನು ಅನ್ವೇಷಿಸಲು ಬಯಸಿದರೆ ನೀವು ವಾಕ್ಯಗಳನ್ನು ಧ್ಯಾನಿಸಬೇಕು ಮತ್ತು ಅದರ ಆಳಕ್ಕೆ ಹೋಗಬೇಕು. ನೀವು ದೇವರ ವಾಕ್ಯಕ್ಕೆ ಹೋದರೆ ಪವಿತ್ರಾತ್ಮನ ಸಹಾಯದಿಂದ ಪ್ರತಿ ಪದವು ಅದ್ಭುತ ಬೆಳಕಿನಲ್ಲಿ ಹೊಳೆಯುತ್ತದೆ. ವಜ್ರದ ಗಣಿಯಿಂದ ಅಮೂಲ್ಯವಾದ ರತ್ನಗಳಂತೆ ಇರುತ್ತೀರಿ. ನಿಮ್ಮ ಹೃದಯದ ಕಣ್ಣುಗಳು, ನಿಮ್ಮ ಮನಸ್ಸಿನ ಕಣ್ಣುಗಳು ಮತ್ತು ನಿಮ್ಮ ತಿಳುವಳಿಕೆಯ ಕಣ್ಣುಗಳು ತೆರೆಯಲಿ. ಆ ದಿನ ಅಪೊಸ್ತಲನಾದ ಪೌಲನು ಹೇಳಿದ ವಿಷಯಗಳನ್ನು ಕೇಳಲು ಕರ್ತನು ಅವಳ ಹೃದಯವನ್ನು ತೆರೆದನು. ಅಪೊಸ್ತಲರ ಕೃತ್ಯಗಳು 16:14. ಕೀರ್ತನೆ 119 ಇಡೀ ಸತ್ಯವೇದದ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಇದು ಬೈಬಲ್ನಲ್ಲಿ ಅತಿ ಉದ್ದವಾದ ಕೀರ್ತನೆ ಮತ್ತು ಅಧ್ಯಾಯವಾಗಿದೆ. ಇದು ಒಟ್ಟು 176 ವಚನಗಳನ್ನು ಹೊಂದಿದೆ. ಎಲ್ಲ ವಚನಗಳು ಸತ್ಯವೇದ ಗ್ರಂಥದ ಮಹತ್ವವನ್ನು ತಿಳಿಸುತ್ತವೆ. ನಿಮ್ಮ ಕಣ್ಣುಗಳನ್ನು ತೆರೆದರೆ ಮಾತ್ರ ನೀವು ಆತ್ಮ ಮತ್ತು ಜೀವನವಾಗಿರುವ ಗ್ರಂಥಗಳ ಆಳ ಮತ್ತು ಗುಪ್ತ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅನೇಕ ಬೈಬಲ್ ವಿದ್ವಾಂಸರು ಈ ಕೀರ್ತನೆಯನ್ನು ಎಜ್ರಾ ಎಂಬ ಲಿಪಿಕಾರನಿಂದ ಬರೆದಿರಬಹುದೆಂದು ಸೂಚಿಸುತ್ತಾರೆ ಮತ್ತು ಅವರ ತರ್ಕವು ಈ ಕೆಳಗಿನ ವಾಕ್ಯವನ್ನು ಆಧರಿಸಿದೆ. ಅದು ಹೇಳುತ್ತದೆ, ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಎಜ್ರನು 7:10. ದೇವರ ಮಕ್ಕಳೇ, ನೀವು ಚಿನ್ನ ಮತ್ತು ಬೆಳ್ಳಿಯ ಸಮೃದ್ಧಿಗಿಂತ ದೇವರ ವಾಕ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಪವಿತ್ರವಾದ ಬೈಬಲ್, ನೀವು ಅದನ್ನು ಸವಿಯುವಾಗ ನೀವು ಸಿಹಿಯಾದ ಜೇನುತುಪ್ಪ ಮತ್ತು ಜೇನುಗೂಡುಗಳನ್ನು ಕಾಣಬಹುದು. ನೆನಪಿಡಿ, ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮಬ್ಬು ಕತ್ತಲಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು. ಯೆಶಾಯ 29:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.